ಒಂದು ಊರಲ್ಲಿ ಒಬ್ಬ ಹೊಸ ಹುಡುಗ ಬರ್ತಾನೆ ಆ ಊರಿಗೆ ಬಂದವನು ಆ ಊರಿನ ಬಗ್ಗೆ ತಿಳ್ಕೋಬೇಕಲ್ವಾ. ಅಲ್ಲೇ ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತ ನೋಡುವಾಗ ಒಬ್ಬ ವ್ಯಕ್ತಿನ ನೋಡ್ತಾನೆ. ಅವರು ಆ ಊರಿನ ಶಾಲೆಯ ಹೆಡ್ ಮಾಸ್ಟರ್ ಆಗಿರ್ತಾರೆ. ಅವ್ರ ಹತ್ರ ಹೋಗಿ, ನಮಸ್ತೆ, ನಾನು ಊರಿಗೆ ಹೊಸದಾಗಿ ಬಂದಿದ್ದೀನಿ, ಈ ಊರಿನ ಬಗ್ಗೆ ಹೇಳ್ಬೋದಾ, ಈ ಊರು ಹೇಗೆ ಅಂತ ಕೇಳ್ತಾನಂತೆ. ಆಗ ಆ ಹೆಡ್ ಮಾಸ್ಟರ್ ಹೇಳ್ತಾರೆ, ಮೊದಲು ನಿನ್ನೂರಿನ ಬಗ್ಗೆ ಹೇಳು ಅಂತ. ಆಗ ಹುಡುಗ ಹೇಳ್ತಾನೆ, ನಮ್ಮೂರಲ್ಲೇನು ಸರ್, ಎಲ್ಲ ಜನನೂ ಕೆಟ್ಟೋರೆ, ಯಾರಲ್ಲೂ ಒಳ್ಳೆತನ ಅಂತೂ ಇಲ್ಲವೇ ಇಲ್ಲ. ಯಾವಾಗ ನೋಡಿದ್ರೂ ಜಗಳ, ದೊಂಬಿ, ಅವರ ಮೇಲೆ ಇವರ ಮೇಲೆ ಅವರು ಆಪಾದನೆ ಮಾಡೋದು, ರಾಜಕೀಯ ನಾಯಕರೂ ಸರಿ ಇಲ್ಲ, ಅವ್ರ ಕೈ ಕೆಳಗಡೆ ಇರುವಂತಹ ವ್ಯಕ್ತಿಗಳೂ ಸರಿ ಇಲ್ಲ, ಇನ್ನು ಅಧಿಕಾರಿಗಳು ಬರೀ ಹಣ ಮಾಡೋದು, ಲಂಚ ತಗೊಳ್ಳೋದು ಇದ್ದೇ ಆಗೋಯ್ತು. ನನಗಂತೂ ಯಾವುದು ಒಳ್ಳೆಯದೇ ಕಾಣಿಸ್ಲಿಲ್ಲ ನೋಡಿ. ಮಕ್ಕಳು ಕೂಡ ಹಾಗೆ, ಈಗಿನ ಮಕ್ಕಳಿಗೆ ಗೌರವ ಕೊಡೋದಕ್ಕೂ ಗೊತ್ತಿಲ್ಲ, ಪ್ರಪಂಚವೂ ಕೂಡ ಹಾಗಾಗಿದೆ. ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ಅಸೂಯೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾನಂತೆ. ಆಗ ಹೆಡ್ ಮಾಸ್ಟರ್ ಹೇಳ್ತಾರೆ, ಈ ಊರು ಕೂಡ ಹಾಗೆ ಕಣಪ್ಪ, ಈ ಊರಲ್ಲೂ ನೀನೆಲ್ಲ ಹೇಳ್ದೆ ನೋಡು, ಇದೇ ಥರದ ಜನಗಳೇ ಇರೋದು ಅಂತ ಹೇಳ್ತಾರೆ. ಇದಾಗಿ 1 ತಿಂಗಳು ಕಳೆಯುತ್ತೆ. ಅದೇ ಊರಿಗೆ ಇನ್ನೊಬ್ಬ ಹೊಸ ವ್ಯಕ್ತಿ ಬರ್ತಾನೆ, ಅದೇ ಹೆಡ್ ಮಾಸ್ಟರ್. ಅವನು ಕೇಳ್ತಾನೆ, ನಮಸ್ತೆ ಸರ್, ನಾನು ಈ ಊರಿಗೆ ಹೊಸಬ, ಈ ಊರು ಹೇಗಿದೆ, ನನಗೆ ಈ ಊರಿನ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂತ ಕೇಳ್ತಾನೆ. ಆಗ ಹೆಡ್ ಮಾಸ್ಟರ್ ಹೇಳ್ತಾರೆ, ನಿನ್ನೂರಿನ ಬಗ್ಗೆ ಹೇಳು ಅಂತ. ನನ್ನೂರು ತುಂಬ ಸುಂದರವಾಗಿದೆ ಸರ್, ಪ್ರಕೃತಿಯ ಮಡಿಲು, ಸ್ವರ್ಗ, ಅಲ್ಲಿ ಎಲ್ಲವೂ ಇದೆ. ನಾನಂತೂ ಈ ಜಗತ್ತಲ್ಲಿ ನಿನಗೆ ಇಷ್ಟವಾದಂಥ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ನನ್ನೂರು ಅಂತಲೇ ಹೇಳ್ತೀನಿ. ಆ್ಯಂಡ್ ನನಗೆ ಅಲ್ಲಿ ನನ್ನನ್ನು ಪ್ರೀತಿಸುವಂಥ ಜನ ಇದ್ದಾರೆ, ನನ್ನ ಚೈಲ್ಡ್ಹುಡ್ ಡೇಸ್ ಮೆಮೊರೀಸ್ ಇದೆ. ಹಾಗೆ ನಾವು ಊರವರೆಲ್ಲ ಒಟ್ಟಿಗೆ ಸೇರಿಕೊಂಡು ಅದೆಷ್ಟೋ ಒಳ್ಳೆ ಕೆಲಸ ಮಾಡ್ತೀವಿ. ಊರಿನ ಶಾಲೆಗಳ ಉದ್ಧಾರ ಮಾಡೋದಕ್ಕೆ ಒಳ್ಳೆ ಕೆಲಸ ಮಾಡೋರಿದ್ದಾರೆ. ಹಾಗೆ ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ, ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ. ಏನಾದರೂ ಊರಿಗೆ ಬೇಕು ಅಂದಾಗ ಎಲ್ಲ ಸೇರಿಕೊಂಡು ಒಟ್ಟಿಗೆ ಮಾಡುವಂತಹ ಒಂದೊಳ್ಳೆ ಯುವಕರ ಸಮೂಹನೇ ಇದೆ. ನಾನಂತೂ ಟೈಮ್ ಸಿಕ್ಕಾಗಲೆಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಅವರಿಗೆ ನೆರವನ್ನು ಕೊಡ್ತೀನಿ. ಹಾಗೆ ನಮ್ಮ ಊರಿಗೆ ಬೇರೆ ಬೇರೆ ಊರುಗಳಿಂದ ಸಾಧನೆ ಮಾಡಿದಂಥ ಸಾಧಕರನ್ನೆಲ್ಲ ಕರೆಸಿ ಆವಾಗ ಮಕ್ಕಳಿಗೆ ಅವರ ಬಗ್ಗೆ ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಹಾಗೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಸಕ್ಸಸ್ಫುಲ್ ವ್ಯಕ್ತಿಗಳನ್ನು ಕ್ರಿಯೇಟ್ ಮಾಡುವಂತಹ ಒಂದು ಅದ್ಭುತವಾದಂತಹ ಊರು ಅಂತ ಹೇಳ್ಬೋದು. ದೇಶಪ್ರೇಮ ಕೂಡ ನಮ್ಮೂರವರಿಗೆ ಬಹಳ ಇದೆ. ಸ್ವಾತಂತ್ರ್ಯ ಹೋರಾಟಗಾರರು ಅದೆಷ್ಟೋ ಜನ ಹೋಗಿದ್ರು, ಈಗಲೂ ಕೂಡ ಆರ್ಮಿಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಹೀಗಿದೆ ಇದು ನಮ್ಮೂರು ಅಂತ ಹೇಳ್ತಾನಂತೆ. ಆಗ ಹೆಡ್ ಮಾಸ್ಟರ್ ನಗ್ತಾ ಹೇಳ್ತಾರೆ, ಈ ಊರು ಕೂಡ ಹಾಗೇನೆ, ತುಂಬ ಸುಂದರವಾಗಿದೆ. ನೀನೇನು ಹೇಳಿದೆ ನೋಡು, ಅದೆಲ್ಲ ಕ್ವಾಲಿಟೀಸ್ ಇಲ್ಲಿದೆ. ಅಷ್ಟೇ ಸುಂದರವಾದಂತಹ ವ್ಯಕ್ತಿಗಳು ಕೂಡ ಇಲ್ಲಿದ್ದಾರೆ, ನಿನಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳಿದ್ರಂತೆ. ಈ ಎರಡೂ ಸಿಚುವೇಶನ್ಗಳಲ್ಲಿ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದಂತಹ ವ್ಯಕ್ತಿಯೊಬ್ಬ ಬಂದು ಕೇಳ್ತಾನೆ, ಅಲ್ಲ ಸರ್, ನೀವು ಮೊದಲನೇ ವ್ಯಕ್ತಿಗೆ ಹಾಗೆ ಹೇಳಿದ್ರಿ, 2ನೇ ವ್ಯಕ್ತಿಗೆ ಹೀಗೆ ಹೇಳಿದ್ರಿ, ಯಾಕೆ ಹೀಗೆ, ಇದೊಂಥರ ತಪ್ಪಲ್ವಾ ಅಂತ ಹೇಳ್ತಾನೆ. ಆ ಹೆಡ್ ಮಾಸ್ಟರ್ ಬಗ್ಗೆ ಗೌರವ ಇರುತ್ತೆ ಕೇಳಿ, ಊರಲ್ಲಿ ಒಂದು ಸ್ಥಾನಮಾನ ಇರುವಂಥ ವ್ಯಕ್ತಿ. ಆಗ ಹೆಡ್ ಮಾಸ್ಟರ್ ಹೇಳ್ತಾರಂತೆ, ನೋಡಿ, ನಾವೇನು ನೋಡ್ತೀವೋ ಅದನ್ನೇ ನಾವು ಹೇಳ್ತೀವಿ, ನಾವೇನು ಆಲೋಚನೆ ಮಾಡ್ತೀವೋ ಅದನ್ನೇ ನಾವು ನಮ್ಮ ಕಾರ್ಯರೂಪಕ್ಕೆ ತರ್ತೀವಿ. ಅವನ ಆಲೋಚನೆಗಳಲ್ಲಿ, ಅವನ ಯೋಚನೆಗಳಲ್ಲಿ, ಹಾಗೆ ಅವನ ಭಾವನೆಗಳಲ್ಲಿ ಎಲ್ಲ ಕಡೆಯಲ್ಲೂ ಪಾಸಿಟಿವ್ ತುಂಬಿಕೊಂಡಿದ್ದಾಗ, ಎಲ್ಲ ಸರಿಯಾಗಿದೆ ಅಂತ ಹೇಳಿದಾಗ, ಅವನು ಎದುರುಗಡೆ ಇರುವಂಥ ವ್ಯಕ್ತಿಯನ್ನು ಕೂಡ ಅವನು ಸರಿಯಾಗಿದ್ದಾನೆ, ಒಳ್ಳೆಯ ವ್ಯಕ್ತಿ, ಒಳ್ಳೆತನನೇ ಕಾಣಿಸುತ್ತೆ ಅವನಿಗೆ. ಯಾವಾಗ ಅವನ ಮನಸ್ಸಲ್ಲಿ ನೆಗೆಟಿವಿಟಿ ತುಂಬಿರುತ್ತೋ ಅವನಿಗೆ ಎದುರುಗಡೆ ಇರುವವರು ಯಾರೂ ಕೂಡ ಒಳ್ಳೆಯವರಾಗಿ ಕಾಣಿಸೋದಿಲ್ಲ. ನಾವು ಅವನ ಹತ್ರ ಹೇಳ್ಬೋದು, ನೋಡೋದು ಹಾಗಲ್ಲ ಹೀಗೆ ಅಂತ, ಆದರೆ ಅವನು ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಅವನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ಇದು ಹೀಗೇನೆ, ಇದು ಇಷ್ಟೇನೆ, ಇದನ್ನು ಬದಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕನ್ಕ್ಲೂಷನ್ಗೆ ಬಂದಿದ್ದಾನೆ. ಒಂಥರ ಪೂರ್ವಾಗ್ರಹ ಪೀಡಿತ ಮನಸ್ಸು ಅಂತ ಹೇಳ್ಬೋದು. ಅಂಥವ್ರನ್ನ ನಾವು ಎಷ್ಟೇ ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟರೂ ಅದು ನಮಗೆ ಸಾಧ್ಯ ಆಗಲ್ಲ. ಅವರೇ ಬದಲಾಗಬೇಕು. ಮೊದಲು ಅವರು ಮನಸ್ಸನ್ನು ಕ್ಲೀನ್ ಮಾಡ್ಕೋಬೇಕು. ಆಗ ಅವರಿಗೆ ಪ್ರಪಂಚ ಸುಂದರವಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ನಾವು ಎದುರುಗಡೆ ಇರುವವರಲ್ಲಿ ಒಳ್ಳೆತನವನ್ನು ಕಂಡ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಚೆನ್ನಾಗೇ ಇರುತ್ತೆ. ಅದೇನೋ ಹೇಳ್ತಾರಲ್ಲ, ಕಾಮಾಲೆ ಕಣ್ಣವರಿಗೆ ಲೋಕವೆಲ್ಲ ಹಳದಿಯಾಗಿ ಕಾಣಿಸುತ್ತೆ ಅನ್ನುವಂತಹ ಒಂದು ಗಾದೆ ಮಾತಿನ ರೀತಿ. ಅದೇ ರೀತಿ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಅವನ ಎದುರುಗಡೆ ಇರುವವರನ್ನು ಕೂಡ ಅವನು ಅದೇ ರೀತಿ ನೋಡೋದಕ್ಕೆ ಸಾಧ್ಯ. ಈಗ ಹೇಳಿ, ನಾವು ಯಾವ ತರಹದ ಮನಸ್ಸನ್ನು ಇಟ್ಕೋಬೇಕು ಅಂತ ಅಲ್ವಾ? ಮನಸ್ಸೊಂಥರ ಗಾರ್ಡನ್ ಥರ ಅಂತೆ, ಅಲ್ಲಿರುವಂಥ ಕಳೆಗಳನ್ನು ಆವಾಗವಾಗ ಕಿತ್ತು ಹಾಕಲಿಲ್ಲ ಅಂತಂದರೆ ಆಗೋದೇ ಇಲ್ಲ. ಹೇಳಿ ಕೇಳಿ ಮನುಷ್ಯರು ಅಂತಂದಮೇಲೆ ನಮಗೆ ಕೋಪ ಇರುತ್ತೆ, ದುಃಖ ಇರುತ್ತೆ, ಅಸೂಯೆ ಇರುತ್ತೆ, ಎಲ್ಲ ಭಾವನೆಗಳು ನಮ್ಮನ್ನು ಕಾಡ್ತವೆ. ಆದರೆ ಆ ಎಲ್ಲ ಭಾವನೆಗಳ ಜೊತೆ ಹೋರಾಟ ಮಾಡಿ ಗೆಲ್ಲೋದಿದೆ ಅಲ್ವಾ, ಆ ಮುಗ್ಧ ಮನಸ್ಸು ಯಾವಾಗಲೂ ಹಾಗೆ ಇಟ್ಕೊಳ್ಳುವಂಥದ್ದು, ಅದು ಸಾಧ್ಯ ಆಗಬೇಕು. ಅದನ್ನೇ ಒಂದು ತಪಸ್ಸು ಅಂತ ಹೇಳ್ಬೋದು ಅಲ್ವಾ. ಆ್ಯಂಡ್ ಏನೇನೋ ಮಾಡಿ ಬದುಕಬೇಕು ಅಂತೇನಿಲ್ಲ, ಒಂದು ಮಗುವಿನಂತಹ ಮನಸ್ಸನ್ನು ಇಟ್ಕೊಂಡು ಕೂಡ ಖುಷಿಯಲ್ಲಿ ಬದುಕೋದಕ್ಕೆ ಸಾಧ್ಯ. ನಮಸ್ಕಾರ.